ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಜೈ ಬಾಲಯ್ಯ. ತಗ್ಗಿನಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮೀಜಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಸರ್ ಅವರೇ, ರಘುಪತ್ ರೆಡ್ಡಿ ಸರ್ ಅವರೇ, ಹಾಗೂ MR ಮುರಳಿ ಸರ್ ಅವರೇ, NRS ಸರ್ ಅವರೇ, ಜಗದೀಶ್ ಅವರೇ, ಡೆಕ್ಕನ್ ಶಶಿ ಅವರೇ, ಜಯರಾಮ್ ರೆಡ್ಡಿ ಅವರೇ, ಹಾಗೂ ನಮ್ಮ ಶಂಕರಣ್ಣವರೇ, ಲಕ್ಷ್ಮೀಪತಿ ಅವರೇ, ಸಿದ್ದು ಅವರೇ, ಎಲ್ಲ ನಮ್ಮ ನಾಯಕರೇ, ಹಾಗೂ ನಮ್ಮ ಲಕ್ಷ್ಮಣವರೇ, ಗಣಪಣ್ಣವರೇ, ಹಾಗೂ ನಮ್ಮ ರಮೇಶ್ ಅವರು, ನಮ್ಮ ಕೇಶವ್ ಅವರು, ಎಲ್ಲ ಕೌನ್ಸಿಲರ್ಸು ಎಲ್ಲ ಜನ ಜಾಯ್ನ್ ಆಗಿದ್ದಾರೆ. ಹಾಗೂ ಎಲ್ಲ ನನ್ನ ಯುವಕರು ಮಿತ್ರರು ತುಂಬ ಕಾತರದಿಂದ ಡ್ಯಾನ್ಸ್ಗೋಸ್ಕರ ಕಾಯ್ತಾ ಇದ್ದೀರಿ. ನಾನು ಮಾತಾಡ್ತೀನಿ. ಆ ಸ್ವಾಮಿ ನೀವು ನನ್ನ ಭಿಕ್ಷೆ ಕೊಟ್ಟಿದ್ದೀರಿ ಶಾಸಕನಾಗಿ. ಎಲ್ಲ ಜಾತಿಗಳನ್ನ, ಎಲ್ಲ ಧರ್ಮಗಳನ್ನ ಸಮಾನವಾಗಿ ತಗೊಳ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಉಳಿದ 2 ವರ್ಷದಲ್ಲಿ ಕೂಡ ಸಮಾನವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದೇ ನಾನು ಕೇಳೋದು, ನಿಮ್ಮನ್ನ ಸಾಕಷ್ಟು ಸಮಾಜ ಸೇವಕರು ಬರ್ತಾ ಇದ್ದಾರೆ, ಬರಲಿ, ಒಳ್ಳೇದು ಮಾಡಲಿ. ಆ ಕುರುಡುಮಲೆ ವಿನಾಯಕ ಆಂಜನೇಯ ಸ್ವಾಮಿ ಅವ್ರಿಗೂ ಆಶೀರ್ವಾದ ಮಾಡಲಿ. ಆದರೆ ನನ್ನ ಮುಳಬಾಗಿಲು ತಾಲೂಕಿನ ಜನ ಭಿಕ್ಷುಕರಲ್ಲ, ಭಿಕ್ಷುಕರು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಬದುಕೋ ಶಕ್ತಿ ಇದೆ, ನಾವು ತೋರಿಸಿದ್ವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳಬಾಗಿಲು ಎಲ್ಲಿದೆ ಅಂತ ಇಡೀ ರಾಜ್ಯಕ್ಕೆ ನಾವು ತೋರಿಸಿದ್ವಿ. ಅಂತ ಜನರನ್ನ, ಅಂತ ಇವರನ್ನ ಕೈಯೊಡ್ಡೋ ಕೆಲಸ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಮುಳಬಾಗಿಲು ತಾಲೂಕಿನ ಜನ ಇವತ್ತು ಕೈ ಹಿಂಗಿಡೋರಲ್ಲ. ಯಾವತ್ತು ಮುಳಬಾಗಿಲು ಜನ ಯಾವತ್ತು ಇನ್ನೊಬ್ಬರಿಗೆ ಹಿಂಗನ್ನೋರಲ್ಲ. ಇನ್ನೊಬ್ಬರಿಗೆ ಅನ್ನ ಹಾಕೋರು ನಾವು ಅನ್ನ ಕೇಳೋರಲ್ಲ. ನಮಗೆ ಬದುಕೋ ಶಕ್ತಿ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೂಪಟದಲ್ಲಿ ಕದಂಬರು, ಯಡ್ಡಪ್ಪ ನಾಯಕರು ಆಡಿರ್ತಕ್ಕಂಥ ನಾಡು ನಮ್ದು. ಇಡೀ ಮುಳಬಾಗಿಲು ತಾಲೂಕಲ್ಲಿ 9 ದೇವರು ಇರ್ತಕ್ಕಂಥ ನಾಡು ನಮ್ದು. ಇದನ್ನ ಇಡೀ ದೇಶಕ್ಕೆ ತೋರ್ಸೋಣ, ಇಡೀ ರಾಜ್ಯಕ್ಕೆ ತೋರ್ಸೋಣ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಕೈಯೊಡ್ಡಂತ ಕೆಲಸವನ್ನ ಮಾಡೋದು ಬೇಡ. ಯಾಕಂದ್ರೆ ನಾನು ರಾಜಕಾರಣಕ್ಕೆ ಬಂದ ಒಂದು ಕಥೆ ಹೇಳ್ಬೇಕು ನಿಮ್ಗೆ. ಯಾಕಂದ್ರೆ ನಾನೊಬ್ಬ ಉದ್ಯಮಿ. ರಾಜಕಾರಣಕ್ಕೆ ಬಂದ ಉದ್ದೇಶ ಏನಂದ್ರೆ, ಒಬ್ಬ ವ್ಯಕ್ತಿಗೋಸ್ಕರ, ಒಂದು ಶಕ್ತಿಗೋಸ್ಕರ ಆ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ರಾಜಕಾರಣಕ್ಕೆ ಬಂದೆ ಹೊರತು ನಾನೇನೋ ಇಲ್ಲಿ ದುಡ್ಡು ಮಾಡಬೇಕು, ದುಡ್ಡು ಎತ್ಕೊಂಡು ಹೋಗ್ಬೇಕು ಅಂತ ಮುಳುವಾಗಿ ನಾನು ಬಂದಿಲ್ಲ, ಮುಂದೆನೂ ಬರೋದಿಲ್ಲ. ಅಂತ ಪರಿಸ್ಥಿತಿ ಕಾಶಿ ವಿಶ್ವೇಶ್ವರ ನನಗೆ ಕೊಟ್ಟಿಲ್ಲ. ನನ್ನ ಬದುಕಿರೋ ತನಕ, ನನ್ನ ಉಸಿರೋ ತನಕ, ಕುಮಾರಣ್ಣ ಇರೋ ತನಕ, ಈ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ನೋಡೋ ತನಕ ಈ ಸಮೃದ್ಧಿ ಹೋರಾಟ ಸದಾ ಸಿದ್ಧವಾಗಿರ್ತದೆ. ಇದು ಯಾಕಂದ್ರೆ ನನ್ನ ರಾಜಕೀಯ ಬದುಕು, ನನ್ನ ರಾಜಕೀಯ ಗುರುಗಳು ಮತ್ತೊಮ್ಮೆ 28ಕ್ಕೆ ಸುಖಿಯಮಾಗೋ ತನಕ ನನ್ನ ಹೋರಾಟ ಮುಂದೆ ಇರ್ತದೆ. ಎಲ್ಲ ಸರ್ವ ಧರ್ಮಗಳನ್ನ ಎಳ್ಕೊಂಡೋಗಿ ಇಡೀ ಮುಳಬಾಗಿಲು ಯುವಕರನ್ನ, ಒಂದು ಕೆಲಸಗಾರರನ್ನ ಮಾಡಿ, ಒಂದು ಕೈಗಾರಿಕಾ ಪ್ರದೇಶ ಉತ್ಪತ್ತಿ ಮಾಡಿ ಇಡೀ ಮುಳಬಾಗಿಲಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಬಂದಿದ್ದೀನಿ ಹೊರತು ಬೇರೆ ಏನು ಕೆಲಸ ಮಾಡಕ್ ನಾನು ಬಂದಿಲ್ಲ. ಯಾಕಂದ್ರೆ ಭಗವಂತ ನನಗೆ ಆಗಿರ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದಾರೆ. ದಯವಿಟ್ಟು ಇಡೀ ಎಲ್ಲ ಸಮಾಜ ಸೇವಕರು ಸೇರಿ ಮುಳಬಾಗಿಲ ಅಭಿವೃದ್ಧಿಗೆ ನಾವು ಒತ್ತು ಕೊಡೋ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಅಂತ ಹೇಳ್ತಾ, ಇವತ್ತು ಸುಮಾರು ಜನ ಕಾಯ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಇವತ್ತು ನನಗೆ ಕರೆದು ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ವಿಶೇಷವಾಗಿ ನನ್ನ ಗ್ರೂಪಲ್ಲಿ ಎಲ್ಲ ನನ್ನ ಯುವಕರು ಮಿತ್ರರು ಹಾಗೂ ಲೀಡರ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ನಾನು ಏನು ಮಾಡದೆ ಕೂಡ ನೀವು ಬನ್ನಿ ಕರೆದು ಗೊತ್ತಾಯ್ತು. ನಿಮ್ಮ ಪ್ರೀತಿ ವಾತ್ಸಲ್ಯ ಹೇಗಿದೆ ಅಂತ ಎಲ್ಲರ ಹೆಸರು ಹೇಳ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದ ಹೇಳ್ತಾ, ಇದೇ ರೀತಿ ಮುಂದುವರಿಸಿ ಅಂತ ಹೇಳ್ತಾ, ಆಗ್ತಾನೆ ಈಗ ತಾನೇ ನಮ್ಮ ಲಕ್ಷ್ಮಣನವರು ಮಾತಾದ್ರು ವಾಲಿಬಾಲ್ ನಡೆಸಬೇಕು ಅಂತ.
ಸಂಪೂರ್ಣವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ನಾನು ವಹಿಸ್ಕೊಳ್ತೀನಿ. ಸಂಪೂರ್ಣವಾಗಿರ್ತಕ್ಕಂಥ ನೀವು ಯಾವಾಗ ಮಾಡ್ತೀರ ಅಂತ ಹೇಳಿ ಸಂಪೂರ್ಣವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ಈ ಶಾಸಕರ ಕಡೆಯಿಂದ ನಾನು ಕೊಡ್ತೀನಿ. ಇಡೀ ಗುಡುಪಲ್ಲಿಯನ್ನ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ತೋರ್ಸಕ್ಕಂಥ ಜವಾಬ್ದಾರಿ ನಿಮ್ದು. ಪುಣ್ಯಾತ್ಮ ಕುಮಲೋಣ್ರೈ, ಇಡೀ ಸಂಪೂರ್ಣವಾಗಿ ಈ ಗುಡುಪಲ್ಲಿಯನ್ನ ಇಡೀ ರಾಷ್ಟ್ರಕ್ಕೆ ತೋರಿಸೋದಕ್ಕೆ ಜವಾಬ್ದಾರಿ ನಿಮ್ದು. ಎಲ್ಲಾ ಖರ್ಚು ವೆಚ್ಚಗಳನ್ನು ನಾನೇ ಭರಿಸ್ತೀನಿ. ಇದೇ ಗುಡುಪಲ್ಲಿ ಟೂರ್ನಮೆಂಟ್ ಆಗ್ಬೇಕು, ಬೇರೆಲ್ಲ ಅಲ್ಲ. ಓಕೆ, ಇದೇ ಗುಡುಪಲ್ಲಿ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಆ ಸ್ವಾಮಿ ಒಳ್ಳೇದ್ ಮಾಡಿ ಅಂತ ಅವಕಾಶ ಕೊಟ್ಟಿದ್ದಕ್ಕೆ ಹೆಸರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.